ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನ ಮತ್ತು 22ನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಅವರು ನೀತಿ ಮಾರ್ಗವನ್ನು ತಿಳಿದು ತಮಗೆ ಕೊಡಲ್ಪಟ್ಟ ಪರಿಶುದ್ಧ ಆಜ್ಞೆಯಿಂದ ತೊಲಗಿ ಹೋಗುವುದಕ್ಕಿಂತ ಆ ಮಾರ್ಗವನ್ನು ತಿಳಿಯದಿದ್ದರೆ ಮೇಲಾಗಿತ್ತು. ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವುದಕ್ಕೆ ತಿರುಗಿಕೊಂಡಿತು ಮತ್ತು ತೊಳೆದ ಹಂದಿ ಕೆಸರಿನಲ್ಲಿ ಹೊರಡುವುದಕ್ಕೆ ಹೋಯಿತು ಎಂಬ ನಿಜವಾದ ಗಾದೆ ಸರಿಯಾಗಿ ನಡೆದಿದ್ದಾರೆ. ಈ ವಾಕ್ಯದ ಶಿರೋನಾಮೆ ನೋಡುವಾಗ ಪರಿಶುದ್ಧತೆ ಎಂಬುದಾಗಿ, ಪರಿಶುದ್ಧತೆಯಲ್ಲಿ ನಾವು ವಾಕ್ಯವನ್ನು ನೋಡುವಾಗ ಈ ವಾಕ್ಯದಲ್ಲಿ ನಮಗೆ ಕೊಡಲ್ಪಟ್ಟಂತ ಆಜ್ಞೆಗಳನ್ನು ನಾವು ಸರಿಯಾಗಿ ಕೈಕೊಂಡು ನಡೆಯಬೇಕು ಎಂಬುದಾಗಿ ಹೇಳ್ತಾ ಇದೆ. ಪರಿಶುದ್ಧವಾದ ಮಾರ್ಗವನ್ನು ತಿಳಿಯೋದಕ್ಕಿಂತ ಮುಂಚೆ, ನೀತಿಯ ಮಾರ್ಗವನ್ನು ತಿಳಿಯೋದಕ್ಕಿಂತ ಮುಂಚೆ ನಾವು ಇದ್ದರೆ ಚೆನ್ನಾಗಿತ್ತು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದೆ. ನಾವು ಯಾಕೆ ನೀತಿಯ ಮಾರ್ಗವನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು, ಪರಿಶುದ್ಧತೆಯ ಮಾರ್ಗವನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚಿತಲು ಚೆನ್ನಾಗಿರುತ್ತದೆ ಎಂಬುದಾಗಿ ನೋಡುವಾಗ, ನಾವು ನೀತಿವಂತರ ಮಾರ್ಗದಲ್ಲಿ ನಡೆಯುವಾಗ, ಪರಿಶುದ್ಧರ ಮಾರ್ಗದಲ್ಲಿ ನಡೆಯುವಾಗ, ನಾವು ಮತ್ತೆ ನಮ್ಮ ಹಳೆಯ ಜೀವಿತ, ಈ ಲೋಕದ ಜೀವಿತವನ್ನು ಜೀವಿಸುವುದಕ್ಕೆ ಹೋಗುವಾಗ ನಮ್ಮ ಪರಿಸ್ಥಿತಿ ಯಾವ ರೀತಿಯಾಗಿರುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ನೋಡುವಾಗ, ನಾಯಿ ಕಕ್ಕದನ್ನೇ ನೆಕ್ಕುವುದು ಎಂಬುದಾಗಿ, ಹಂದಿ ತೊಳೆದ ನಂತರ ಮತ್ತೆ ಹೋಗಿದ ಕೆಸರಿನಲ್ಲಿ ಉರುಳಾಡುತ್ತದೆ ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ? ನಮಗೆ ನೀತಿಯ ಮಾರ್ಗ ಕೊಡಲ್ಪಟ್ಟಿದೆ, ಪರಿಶುದ್ಧತೆಯನ್ನು ಹೊಂದಿಕೊಂಡವರಾಗಿ ಜೀವಿಸುತ್ತಾ ಇದ್ದಾರೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಒಂದು ವೇಳೆ ನೀತಿ ಮಾರ್ಗ ನಮಗೆ ಕೊಡಲ್ಪಟ್ಟಾಗಲೂ, ಪರಿಶುದ್ಧತೆಯನ್ನು ನಾವು ಹೊಂದಿಕೊಂಡು ಈ ಲೋಕದಲ್ಲಿ ಜೀವಿಸುವಾಗಲೂ, ನಾವು ಹಳೆ ಜೀವಿತ, ಲೋಕದ ಒಂದು ವ್ಯವಹಾರದಲ್ಲಿ ನಮ್ಮದೇ ಆದಂತ ಆಲೋಚನೆ, ನಮ್ಮದೇ ಆದಂತ ಮಾರ್ಗದರ್ಶನದಲ್ಲಿ ನಾವು ಹೋಗುವಾಗ ನಮ್ಮ ಒಂದು ವಿಷಯವಾಗಿ ನಮಗೆ ನೀತಿಯ ಮಾರ್ಗ ತಿಳಿಯಬಾರದಿತ್ತು, ಪರಿಶುದ್ಧ ಮಾರ್ಗ ತಿಳಿಯಬಾರದಿತ್ತು, ಚೆನ್ನಾಗಿರುತ್ತಿತ್ತು ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ. ಈ ಒಂದು ಸಮಯದಲ್ಲಿ ನೀತಿಯ ಮಾರ್ಗವನ್ನು ನಾವು ತಿಳಿದುಕೊಂಡವರಾಗಿದ್ದೇವೆ, ಪರಿಶುದ್ಧರ ಆಗಿದ್ದೇವೆ. ಆದಾಗಲೂ ಕೂಡ ನಾವು ಮತ್ತೆ ನಮ್ಮ ಒಂದು ಹಳೆಯ ಜೀವಿತ ಲೋಕದಲ್ಲಿ ಹೋಗಿ ನಾವು ಜೀವಿಸುವಾಗ ನಮ್ಮ ಜೀವಿತ ಯಾವ ರೀತಿ ಆಗಿದೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ವಾಕ್ಯ ಈ ರೀತಿಯಾಗಿ ಹೇಳುತ್ತಾ ಇದೆ, ನೀವು ಪರಿಶುದ್ಧವಾದ ಮಾರ್ಗ ತಿಳಿಯುವುದಕ್ಕಿಂತ ಮುಂಚೆಯೇ ಇದ್ದರೆ ಚೆನ್ನಾಗಿತ್ತು, ತಿಳಿದ ಮೇಲೆ ನೀವು ನಾಯಿ ಕಕ್ಕದನ್ನು ತಿನ್ನುತ್ತದೆ ಅದೇ ರೀತಿಯಾಗಿದ್ದೀರಿ ಎಂಬುದಾಗಿ ಹೇಳುತ್ತಾ ಇದೆ. ಹಂದಿಯು ತೊಳೆದ ಮೇಲೆ ಅದು ಮತ್ತೆ ಹೋಗಿ ಅದು ಒಂದು ಕೊಳಕಿನಲ್ಲಿ ಒದ್ದಾಡುತ್ತದೆ ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ? ನೀತಿಯ ಮಾರ್ಗದಲ್ಲಿ ನಾವು ಜೀವಿಸುತ್ತಾ ಇದ್ದೇವಾ? ಪರಿಶುದ್ಧ ಆಜ್ಞೆ ನಮಗೆ ಕೊಡಲ್ಪಟ್ಟಿದೆ, ನೀತಿಯ ಮಾರ್ಗಗಳು ನಮಗೆ ಕೊಡಲ್ಪಟ್ಟಿದೆ. ಆ ನೀತಿಯ ಮಾರ್ಗದಲ್ಲಿ ನಾವು ನಡೆಯುವಂತವರಾಗಬೇಕು, ಪರಿಶುದ್ಧ ಆಜ್ಞೆಗಳು ಕೈಕೊಂಡು ನಾವು ನಡೆಯುವಂತವರಾಗಬೇಕು. ನಡೆಯುವಾಗ, ಜೀವಿಸುವಾಗ ನಮ್ಮ ಜೀವಿತ ಯಾವಾಗಲೂ ನಿತ್ಯ ಜೀವವನ್ನು ಹೊಂದಿಕೊಂಡು ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗಿದ್ದೇವೆ. ಯೇಸು ಕ್ರಿಸ್ತನ ಗುಣಲಕ್ಷಣಗಳು ನಮ್ಮಲ್ಲಿರುವಂತದ್ದಾಗಿದೆ. ಯೇಸು ಕ್ರಿಸ್ತನು ನೀತಿವಂತನಾಗಿದ್ದಾನೆ, ಪರಿಶುದ್ಧನಾಗಿದ್ದಾನೆ. ಆತನು ನಮಗೆ ನೀತಿವಂತರು, ನೀತಿವಂತರ ಮಾರ್ಗಗಳನ್ನು, ಪರಿಶುದ್ಧರು ಎಂಬುದಾಗಿ ನಮ್ಮನ್ನು ಕರೆದಿದ್ದಾನೆ. ನನ್ನ ಮಗನು, ನನ್ನ ಮಗಳು ಎಂಬುದಾಗಿ ನಮ್ಮನ್ನು ಕರೆದಿದ್ದಾನೆ. ಹಾಗಾದರೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ? ನಮಗೆ ಕೊಡಲ್ಪಟ್ಟಂತ ನೀತಿ ಮಾರ್ಗವನ್ನು ಮರೆತವರಾಗಿ, ಪರಿಶುದ್ಧತೆಯ ಜೀವಿತವನ್ನು ಮರೆತವರಾಗಿ, ನಾಯಿ ಕಕ್ಕುವುದನ್ನು ತಿನ್ನುವ ಹಾಗೆ ನಾವು ನಮ್ಮದೇ ಆದಂತಹ ಹಳೆಯ ಜೀವಿತದಲ್ಲಿ ಮತ್ತೆ ಪಾಪದ ಜೀವಿತದಲ್ಲಿ, ಕತ್ತಲೆ ಜೀವಿತದಲ್ಲಿ ನಾವು ಜೀವಿಸುತ್ತಾ ಇದ್ದೇವಾ? ಹಂದಿಯು ತಾನು ಕೆಸರಿನಲ್ಲಿ ಹೋಗಿ ಹೊರಳುವ ಹಾಗೆ ಅದನ್ನು ಎಷ್ಟೇ ಶುದ್ಧಿ ಮಾಡಿದರೂ ಅದು ಮತ್ತೆ ತನ್ನದೇ ಒಂದು ರೀತಿಯಲ್ಲಿ ಜೀವಿಸುವಂತದ್ದಾಗಿದೆ. ಅದೇ ರೀತಿಯಾದಂತ ಜೀವಿತ ನಮ್ಮದಾಗಿದೆನಾ? ನಮ್ಮ ಜೀವಿತದಲ್ಲಿ ನೀತಿವಂತರ ಮಾರ್ಗವನ್ನು, ಪರಿಶುದ್ಧ ಆಜ್ಞೆಯನ್ನು ಯೇಸು ಕ್ರಿಸ್ತನು ಕೊಟ್ಟಿದ್ದಾನೆ. ಆ ಪರಿಶುದ್ಧತೆಯನ್ನು ನಾವು ಕಾಪಾಡಿಕೊಳ್ಳುತ್ತಾ ಇದ್ದೇವಾ? ಆ ನೀತಿಯ ಮಾರ್ಗದಲ್ಲಿ ನಾವು ಜೀವಿಸುತ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಒಂದು ವೇಳೆ ನಾವು ನೀತಿಯ ಮಾರ್ಗದಲ್ಲಿ ನಡೆಯದ ಹಾಗೆ, ಪರಿಶುದ್ಧ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯದೆ ಹೋದರೆ ನಮ್ಮ ಜೀವಿತ ನಾಯಿ ಕಕ್ಕಿದನ್ನು ತಿನ್ನುವ ಹಾಗೆ, ಹಂದಿ ತೊಳೆದ ನಂತರವೂ ಕೂಡ ಅದು ಹೋಗಿ ಕೊಳಕಿನಲ್ಲಿ ಒದ್ದಾಡುವಂತದ್ದಾಗಿದೆ. ಆ ರೀತಿಯಾದಂತ ಜೀವಿತ ನಮ್ಮದಾಗುತ್ತದೆ. ಹಂದಿ ತಿನ್ನುವಂಥದ್ದು ಎಂಬುದಾಗಿ ನೋಡುವಾಗ ಅದು ಅಸಹ್ಯವಾದಂತ ಆಹಾರವನ್ನು ತಿನ್ನುತ್ತದೆ.
ನಾವು ಅದೇ ರೀತಿಯಾಗಿ ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವಾ? ಹಂದಿ ತಿನ್ನುವಂತದನ್ನು ತಿನ್ನುತ್ತಾ ಹಂದಿಯ ಜೀವಿತವನ್ನು ನಾವು ಜೀವಿಸುತ್ತಾ ಇದ್ದೇವಾ? ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿದ್ದಾನೆ, ಪರಿಶುದ್ಧರ ಆಜ್ಞೆಗಳನ್ನು ಕೊಟ್ಟಿದ್ದಾನೆ, ನೀತಿಯ ಮಾರ್ಗದಲ್ಲಿ ನಡೆಯಿರಿ ಎಂಬುದಾಗಿ ಯೇಸು ಕ್ರಿಸ್ತನು ನಮ್ಮನ್ನು ಕರೆದಿದ್ದಾನೆ. ಕರೆದಾಗಲೂ ಕೂಡ ನಾವು ನಮ್ಮ ಜೀವಿತವನ್ನು, ಪರಿಶುದ್ಧತೆಯ ಜೀವಿತವನ್ನು, ನೀತಿಯ ಮಾರ್ಗವನ್ನು ಮರೆತವರಾಗಿ ಈ ಲೋಕದಲ್ಲಿ ನೋಡುವಾಗ ಹಂದಿಯ ಹಾಗೆ ನಾವು ಜೀವಿಸುತ್ತಾ ಇದ್ದೇವಾ? ಅದು ಹಂದಿ ಹೊಲಸು ತಿನ್ನುತ್ತದೆ, ಹೊಲಸಿನಲ್ಲಿ ಒದ್ದಾಡುತ್ತದೆ. ಅದಕ್ಕೆ ಎಷ್ಟೇ ಶುದ್ಧಿ ಮಾಡಿದರೂ ಕೂಡ ಮತ್ತೆ ಅದರ ಒಂದು ಮಾರ್ಗದಲ್ಲಿ ಹೋಗುತ್ತದೆ. ನಾವು ಕತ್ತಲೆಯಲ್ಲಿದ್ದೆವು, ಪಾಪದ ಜೀವಿತದಲ್ಲಿದ್ದೆವು, ನಾಶನ ಮಾರ್ಗದಲ್ಲಿದ್ದೆವು. ನಮ್ಮನ್ನು ಬಿಡಿಸಿ ಯೇಸು ಕ್ರಿಸ್ತನ ವಾಕ್ಯಗಳು, ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ನಮ್ಮನ್ನು ಕರೆದಿದ್ದಾನೆ. ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾನೆ, ಪರಿಶುದ್ಧರನ್ನಾಗಿ ಮಾಡಿದ್ದಾನೆ. ಆದಾಗಲೂ ನಾವು ಯಾವ ರೀತಿಯ ಜೀವಿತವನ್ನು ಜೀವಿಸುತ್ತಾ ಇದ್ದೇವೆ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಒಂದು ವೇಳೆ ನಾವು ಪರಿಶುದ್ಧರಾಗಿದ್ದುಕೊಂಡು ನೀತಿಯ ಮಾರ್ಗದಲ್ಲಿ ನಡೆಯುತ್ತಾ ಇರುವಾಗಲೂ ಕೂಡ ಲೋಕದ ಒಂದು ಆಲೋಚನೆಗಳು, ಲೋಕದ ಕಾರ್ಯಗಳು, ಪಾಪದ ಜೀವಿತ, ನಾಶನ ಮಾರ್ಗ ನಮ್ಮ ಜೀವಿತದಲ್ಲಿ ಇರುವುದಾದರೆ ಅವೆಲ್ಲವನ್ನು ಬಿಟ್ಟು ನಾವು ಪರಿಶುದ್ಧರಾಗಿದ್ದುಕೊಂಡು ನೀತಿಯ ಮಾರ್ಗದಲ್ಲಿ ನಡೆಯುವವರಾಗಿದ್ದುಕೊಂಡು ಪರಿಶುದ್ಧತೆ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ. ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಲೋಕದಲ್ಲಿ ಜೀವಿಸುತ್ತಾನೋ ಆತನು ಪರಿಶುದ್ಧನಾಗಿ ಜೀವಿಸುತ್ತಾನೆ. ಆತನ ಮಕ್ಕಳು ನಾವುಗಳು ಕೂಡ ಪರಿಶುದ್ಧರಾಗಿ ಜೀವಿಸುವಂತವರಾಗೋಣ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಆತನು ಪರಿಶುದ್ಧನಾಗಿ ಜೀವಿಸಿದ್ದಾನೆ. ನಮ್ಮನ್ನು ಮಗನು ಮಗಳು ಎಂಬುದಾಗಿ ಕರೆದಿದ್ದಾನೆ. ನಾವು ಆತನ ಮಕ್ಕಳಾಗಿದ್ದೇವೆ. ನಾವು ಪರಿಶುದ್ಧರಾಗಿದ್ದುಕೊಂಡು ನೀತಿಯ ಮಾರ್ಗದಲ್ಲಿ ಜೀವಿಸುವಂತವರಾಗಿದ್ದುಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯವಾಗಿ ಆಶೀರ್ವದಿಸಲಿ. ಆಮೆನ್.